ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೆ, ತುಂಬಾ ಬಿಸಿಲಿದೆ, ಆಚೆ ಕಡೆ ತುಂಬಾ ಸೆಕೆ ಇದೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಬಿಸಿಲಿದೆ. ಸೊ ಅದರಲ್ಲಿ ಎಲ್ಲ ಏನು ಬಿಸಿಲು ಸೆಕೆ ಇರೋದ್ರಿಂದ ಕಾರಣ ಫ್ಯಾನ್ ಯೂಸ್ ಮಾಡ್ತಾರೆ, ಅದೇ ರೀತಿ ಏರ್ ಕೂಲರ್ ಯೂಸ್ ಮಾಡ್ತಾರೆ, ಅದೇ ರೀತಿ ಏರ್ ಕಂಡೀಷ್ನರ್ನ ಯೂಸ್ ಮಾಡ್ತಾರೆ, ಎ ಸಿನ. ಸೊ ಆದರೆ ಲಾಸ್ಟ್ ಇಯರಲ್ಲಿ ಏನಿತ್ತು, ಏರ್ ಕಂಡೀಷ್ನರ್ಸು ಎನ್ಕ್ವೈರಿ ಸ್ವಲ್ಪ ಕಡಿಮೆ ಇತ್ತು, ಬಿಸಿಲು ಸ್ವಲ್ಪ ಕಡಿಮೆ ಇತ್ತು. ಈ ವರ್ಷ ಏರ್ ಕೂಲರ್ ಫ್ಯಾನ್ಗಿಂತ ಏರ್ ಕಂಡೀಷ್ನರ್ದು ಎನ್ಕ್ವೈರಿ ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಏರ್ ಕಂಡೀಷನರ್ ಲಾಸ್ಟ್ ಇಯರ್ ಏನಿತ್ತು ಅದಕ್ಕೆ ಡಬಲ್ ಎನ್ಕ್ವೈರಿ ಇದೆ, ಅಷ್ಟೇ ಬಿಲ್ಲಿಂಗ್ಸ್ ಆಗ್ತಾಯಿದೆ. ನಮಗೆ ಇನ್ಸ್ಟಾಲೇಷನ್ನು ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಲ್ಲಿಂಗ್ಸ್ ಆಗ್ತಾಯಿದೆ. ಸೊ ಏನಂದರೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇರೋದು 20,000ದಿಂದ 30,000 ಒಳಗಡೆ 20,000 to 30,000 ಒಳಗಡೆ ಸಿಗ್ತಕ್ಕಂಥ ಎ ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಲೋ ಬಜೆಟಲ್ಲಿ ಯಾರ್ಯಾರೆಲ್ಲ ಎ ಸಿ ನೋಡ್ತಾ ಇದ್ದೀರಾ ಅವರು ತಪ್ಪದೆ ಈ ವಿಡಿಯೋನ ನೋಡಿ ಕೊನೆವರೆಗೂ. ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸೊ ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಕೊಡುತ್ತೆ. ಸೊ ಕನ್ನಡದಲ್ಲಿ ನಾವು ಎಲ್ಲ ವೀಡಿಯೋಸು ಅಂದರೆ ಹೋಮ್ ಅಪ್ಲಯನ್ಸಸ್ ರಿಲೇಟೆಡ್ ಎಲ್ಲದೂ ಕೂಡ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಏರ್ ಕಂಡೀಷನರ್ ಅಂತ ಬಂದಾಗ ಅದರಲ್ಲಿ 3 to 4 ಟೈಪ್ಸ್ ಬರುತ್ತೆ. ಸ್ಪ್ಲಿಟ್ ಎ ಸಿ, ವಿಂಡೋ ಎ ಸಿ, ಪೋರ್ಟಬಲ್ ಎ ಸಿ, ಟವರ್ ಎ ಸಿ, ಈ ಥರ ಎಲ್ಲ ಬರುತ್ತೆ. ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ಪ್ಲಿಟ್ ಎ ಸಿ, ಅಂದರೆ ಇಂಡೋರ್ ಔಟ್ಡೋರ್ ಇರುತ್ತೆ. ಅಂದರೆ ಇದನ್ನೆಲ್ಲ ಮನೆಗೆ ಯೂಸ್ ಮಾಡ್ತಾರೆ, ಮನೆ ಒಳಗಡೆ. ಸೊ ಇಂಡೋರ್ನ ಫಿಟ್ ಮಾಡ್ತಾರೆ, ಮನೆ ಆಚೆ ಕಡೆ ಸಜ್ಜೆ ಅಥವಾ ಓಡಿ ಸ್ಟ್ಯಾಂಡ್ ಮೇಲೆ ಔಟ್ಡೋರ್ನ ಫಿಟ್ ಮಾಡ್ತಾರೆ. ಸೊ ನಿಮಗೆ ಬ್ರ್ಯಾಂಡ್ಸ್ಗಳಂತ ನಿಮಗೆ ಬೇಗ ನೆನಪಾಗೋದು ಈಗ ಡೈಕಿನ್, ಪ್ಯಾನಾಸೋನಿಕ್ಕು, LG, ಸ್ಯಾಮ್ಸಂಗು, ವೋಲ್ಟಾಸು, ಹೈಯರು, ಸೊ ಕೆರಿಯರು, ಇದೆಲ್ಲ ಬ್ರ್ಯಾಂಡ್ಸ್ ಬಂದು ನಿಮಗೆ ಮೈಂಡಲ್ಲಿರುತ್ತೆ. ಸೊ ಈ ವರ್ಷದಲ್ಲಿ ಟೆಕ್ನಾಲಜಿ ಅಂತ ಬಂದಾಗ ಎಲ್ಲ ಏರ್ ಕಂಡೀಷನರ್ಸಲ್ಲಿ ಸೊ ಎಲ್ಲ ಇಂಟ್ರೊಡ್ಯೂಸ್ ಮಾಡಿರೋದು ಎಲ್ಲ ಎ ಸಿಲೂ ಕೂಡ ಇನ್ವರ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಳೆ ನಾನ್ ಇನ್ವರ್ಟರ್ ಎ ಸಿಗಳಲ್ಲಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಎಳಿತಾ ಇತ್ತು, ಪ್ಲಸ್ ನಾಯ್ಸ್ ವೈಬ್ರೇಷನ್ ಇರ್ತಾ ಇತ್ತು. ಸೊ ಇದರಲ್ಲಿ ನಾಯ್ಸ್ ಎಲ್ಲ ಕಡಿಮೆ ಇರುತ್ತೆ, ಪವರ್ ಕೂಡ ಕಡಿಮೆ ಎಳೆಯುತ್ತೆ. ಅದರ ನಂತರ ಕನ್ವರ್ಟಬಲ್ ಅಂತ ಒಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಅದೇನಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ನಾನೀಗ ಹೇಳ್ತಾ ಇರೋದು ಬಂದ್ಬಿಟ್ಟು ಇವಾಗೇನು ನಿಮಗೆ LG, ಸ್ಯಾಮ್ಸಂಗ್ ಇದೆಲ್ಲ ಬಂದ್ಬಿಟ್ಟು ಕೊರಿಯನ್ ಬ್ರ್ಯಾಂಡ್ಸು, ಸೌತ್ ಕೊರಿಯನ್, ನಾರ್ತ್ ಕೊರಿಯನ್ ಬ್ರ್ಯಾಂಡ್ಸು. ಸೊ ಏನು ಆ್ಯಸ್ ಇಟ್ ಈಸ್ ಏನು ಫೀಚರ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದೇ ಒಂದು ಫೀಚರ್ಸಲ್ಲಿ ಸೊ ಗ್ಯಾಂಗ್ನಮ್ ಅಂತ ಒಂದು ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸೌತ್ ಕೊರಿಯನ್ ಬ್ರ್ಯಾಂಡು. ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳೋದಾದರೆ ಸೊ ಇದರಲ್ಲಿ ಬಂದ್ಬಿಟ್ಟು ಸೊ ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡ್ತಾರೆ. ಸೊ ಅಂದರೆ ಇದು ಬಂದುಬಿಟ್ಟು ಆಟೋ ಕಟ್ ಆಫ್ ಆಗಿರ್ಬೋದು, ಆನ್ ಆಗಿರ್ಬೋದು ಆಗೋದಿಲ್ಲ. ಅಂದರೆ ಹಳೆ ಎ ಸಿಗಳು ಏನಾಗ್ತಿತ್ತು ಅಂದರೆ ಈ ರೂಮಲ್ಲಿ ಒಂದು ಸೂಟೇಬಲ್ ಟೆಂಪ್ರೇಚರ್ ರೀಚ್ ಆಗ್ತಿದ್ದಂಗೆ ಆಫ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಅಗೇನ್ ಆನ್ ಆಗ್ತಾಯಿತ್ತು, ಆನ್ ಆ್ಯಂಡ್ ಆಫ್ ಎ ಸಿ ಆಗ್ತಾಯಿತ್ತು. ಬಟ್ ಇದೆಲ್ಲ ಬಂದುಬಿಟ್ಟು ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ, ಆಫ್ ಎಲ್ಲ ಆನ್ ಆಗೋಲ್ಲ. ಸೊ ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗ್ತಿರುತ್ತೆ. ಈ ಒಂದು ಎ ಸಿಲಿ 100% ಕಾಪರ್ ಕಂಡೆನ್ಸರ್ ಎ ಸಿನ ಯೂಸ್ ಮಾಡ್ತಾರೆ. ಪ್ಲಸ್ ಇದು 2.5 ಫಿಲ್ಟರ್ನ ಯೂಸ್ ಮಾಡ್ತಾರೆ. ಅಂದರೆ ಇಂಡೋರಲ್ಲಿ ಏನಿರುತ್ತೆ ಸೊ ಒಳಗಡೆ ನಿಮಗೆ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ, ಒಂದೊಂದರಲ್ಲಿ ಒಂದೊಂದು ಥರ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಇದು PM 2.5 ಫಿಲ್ಟರು. ಈ ಫಿಲ್ಟರ್ ಬೆನಿಫಿಟ್ ಏನಂದರೆ ಇನ್ವಿಸಿಬಲ್ ಡಸ್ಟ್ ಪಾರ್ಟಿಕಲ್ಸ್ನು ಕೂಡ ಅದು ನಿಮಗೆ ಅವಾಯ್ಡ್ ಮಾಡುತ್ತೆ. ಸೊ ಸ್ಮಾಲ್ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಡಸ್ಟನ್ನು ಕೂಡ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೆಲವೊಂದು ಇವಾಗ ಮನೆಗಳಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಸೊ ಲೈಟ್ ಏನಾದ್ರು ಬೀಳ್ತಾ ಇದೆ ಅಂದರೆ ಬಿಸಿಲುದು ಬೆಳಕೇನಾದ್ರು ಬೀಳ್ತಾ ಇದೆ ಅಂದರೆ ಅಲ್ಲೆಲ್ಲ ನಿಮಗೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕಾಣ್ತಾ ಇರೋದಲ್ಲ, ಆ ಥರ ಡಸ್ಟ್ ಸಣ್ಣ ಪಾರ್ಟಿಕಲ್ಸ್ನು ಕೂಡ ಅದು 2.5 ಫಿಲ್ಟರು ಅವಾಯ್ಡ್ ಮಾಡುತ್ತೆ. ಇದು ಸುಮಾರು ಬ್ರ್ಯಾಂಡ್ಸ್ಗಳಲ್ಲಿ ಬರುತ್ತೆ. ಇದೂ ಕೂಡ ಬ್ರ್ಯಾಂಡ್ ಇದರಲ್ಲಿ 2.5 ಫಿಲ್ಟರ್ನೇ ಕೊಟ್ಟಿದ್ದಾರೆ. ಪ್ಲಸ್ ಕನ್ವರ್ಟಬಲ್ ಫೀಚರ್ಸ್ ಕೊಟ್ಟಿದ್ದಾರೆ. ಅಂದರೆ 5-in-1 ಕನ್ವರ್ಟಬಲ್ ಅಂತ ಇಲ್ಲಿ ನೋಡ್ಬೋದು ನೀವು. 1 ಕನ್ವರ್ಟಬಲ್ ಅಂತ ಕೊಡ್ತಾರೆ. ಅಂದರೆ ಇದು 40%, ಇದು 40%, 60%, 80%, 100%, 120% ಅಂತ. ಇವಾಗ ಇದು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಇದು 1 ಟನ್ ಅಥವಾ 1.5 ಟನ್ ನೀವು ಎ ಸಿ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಸೊ ರೂಮಲ್ಲಿ ನೀವು ಸೊ ಒಬ್ಬರೇ ಇದ್ದಾಗ ನಿಮಗೆ ಕಂಪ್ಲೀಟ್ 1 ಟನ್ ಆಗಿ ಅಥವಾ 1.5 ಟನ್ ಯೂಸ್ ಮಾಡೋದು ಅವಶ್ಯಕತೆ ಇರಲ್ಲ. ಆಗ ನೀವು ಜಸ್ಟ್ 40%ಗೆ ನೀವು ರೆಡ್ಯೂಸ್ ಮಾಡ್ಕೋಬೋದು. ಅದೇ ರೀತಿ 60%, ಒಂದು ಇಬ್ಬರು ಇದ್ದೀರ ಅಂದರೆ 3 ಜನ ಇದ್ದೀರಂದರೆ ಸೊ 80%, ಜಾಸ್ತಿ ಜನ ಇದ್ದೀರ ಅಂದರೆ 100%, ಇನ್ನೂ ಜಾಸ್ತಿ ಜನ ಇದ್ದಾರೆ ಅಂದರೆ ಟರ್ಬೋ ಕೂಲ್ ಅಂತ ಬರುತ್ತೆ. ಇದರಲ್ಲಿ 120% ಅಂದರೆ ನೀವು 1 ಟನ್ನ 1.2 ಟನ್ ಥರ ಯೂಸ್ ಮಾಡ್ಕೋಬೋದು. ಅದೇ ರೀತಿ 1.5 ಟನ್ನ 1.7 ಟನ್ ಥರ ಯೂಸ್ ಮಾಡ್ಕೋಬೋದು. ಕನ್ವರ್ಟಬಲ್ ಫೀಚರ್ಸು ರಿಮೋಟಲ್ಲೇ ನೀವು ಆಪ್ರೇಟ್ ಮಾಡಬೇಕು, ರಿಮೋಟಲ್ಲೇ ನಿಮಗೆ ಮೋಡ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಈ ಗ್ಯಾಂಗ್ನಮ್ ಸೀರೀಸಲ್ಲಿ 2 ಮಾಡಲ್ಸ್ ಕೊಟ್ಟಿದ್ದಾರೆ. ಒಂದು 1 ಟನ್ನು 3 ಸ್ಟಾರ್ ರೇಟಿಂಗು, ಇನ್ನೊಂದು 1.5 ಟನ್ನು 3 ಸ್ಟಾರ್ ರೇಟಿಂಗು. ಸೊ ಅಂದರೆ ನಿಮಗೆ ಪ್ರೈಸ್ ವೈಸ್ ಅಂತ ಬಂದಾಗ ಸೊ 1 ಟನ್ನ 22,990ಗೆ ಕೊಡ್ತಾ ಇದ್ದಾರೆ. ಅಂದರೆ 23,000ಗೆ 23,000ಕ್ಕೆ 1 ಟನ್ ಎ ಸಿನ ಕೊಡ್ತಾ ಇದ್ದಾರೆ ಅವರು. ಸೊ ಸೌತ್ ಕೊರಿಯನ್ ಬ್ರ್ಯಾಂಡು ಇವಾಗೇನು LG, ಸ್ಯಾಮ್ಸಂಗ್ ಇಲ್ಲ ಅದೇ ಇರ್ತಕ್ಕಂಥ ಫೀಚರ್ಸ್ ಇರ್ತಕ್ಕಂಥ ಬ್ರ್ಯಾಂಡು ಇವಾಗೇನು ಕನ್ವರ್ಟಬಲು, ಇನ್ವರ್ಟರ್ ಆಗಿರ್ಬೋದು, 100% ಕಾಪರ್ ಆಗಿರ್ಬೋದು, ಸೇಮ್ ಫೀಚರ್ಸ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ಮಾತ್ರ 22,990 1 ಟನ್ನು. 1.5 ಟನ್ ಏನಾದರೂ ಹೋಗ್ತೀರಾ ಅಂದರೆ 26,990. ಸೊ 27,000 27,000ಕ್ಕೆ 1.5 ಟನ್ 3 ಸ್ಟಾರ್ ರೇಟೆಡ್ ಸಿಗ್ತಾ ಇದೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೆ ಸೊ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು.
ಸೊ ಇಲ್ಲ ಅಂದರೆ ರಿಲಯನ್ಸ್ ಡಿಜಿಟಲ್ ವೆಬ್ಸೈಟಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಕಂಪ್ಲೀಟ್ ನಿಮಗೆ ಸರ್ವಿಸ್ ಆಥರೈಸ್ ಬಂದುಬಿಟ್ಟು ರಿಲಯನ್ಸೇ ತೊಗೊಂಡಿರುತ್ತೆ. ನಿಮಗೆ ಸರ್ವಿಸ್ ಇಶ್ಯೂ ಇದು ಕೂಡ ರಿಲಯನ್ಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೂ ಒಂದು ಕೇಳ್ಬೋದು, ಈಗ 1 ಟನ್ಗೆ 1.5 ಟನ್ಗೆ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂತ. ನಿಮ್ಮ ಏರಿಯಾ ಆಫ್ ದಿ ರೂಮ್ ಸ್ಕ್ವೇರ್ ಫೀಟ್ ಏನಿರುತ್ತೆ, ಇವಾಗ ನಾವು 10x10 10x12 ಫೀಟ್ ಅಪ್ ಟು 120 ಸ್ಕ್ವೇರ್ ಫೀಟ್ ನಿಮ್ಮದು ಮನೆ ಒಳಗಡೆ ಏರಿಯಾ ಇತ್ತು ಅಂದರೆ ನಾವು 1 ಟನ್ನ ಸಜೆಸ್ಟ್ ಮಾಡ್ತೀವಿ. ಸೊ ಅದೇ ನಿಮ್ಮದು ಏರಿಯಾ ಇವಾಗ ಅದರಲ್ಲೂ ಫ್ಲೋರ್ ನಮಗೆ ಮ್ಯಾಟ್ರ್ ಆಗುತ್ತೆ. ಇವಾಗ ಗ್ರೌಂಡ್ ಫ್ಲೋರ್ ಇತ್ತು ಅಂದರೆ ಏನಪ್ಪ ಅದು ಯೂಸ್ ಆಗುತ್ತೆ. ಇಲ್ಲ ಫಸ್ಟ್ ಫ್ಲೋರ್ ಇಲ್ಲ ಸೆಕೆಂಡ್ ಫ್ಲೋರಲ್ಲಿದ್ದು ಮನೆ ಮೇಲೆ ಟೆರಸ್ ಅಂದರೆ ಟೆರಸ್ ಲಾಸ್ಟ್ ಫ್ಲೋರ್ ಅದೇ ಆಗಿದ್ದರೆ, ಇಲ್ಲ ಸನ್ಲೈಟ್ ಏನಾದರೂ ಗೋಡೆಗೆ ಬೀಳ್ತಾ ಇದ್ದರೆ, ಸೊ ಅವಾಗ ಬಿಸಿಲಿಂದು ಹವೆ ಜಾಸ್ತಿ ಇರುತ್ತೆ, ಆವಾಗ ರೂಮ್ ಹೀಟ್ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ಅಲ್ಲಿ ನೀವು 1 ಟನ್ ಯೂಸ್ ಮಾಡೋ ಜಾಗದಲ್ಲಿ 1.5 ಟನ್ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಮನೆ ಒಳಗಡೆ ವುಡನ್ ವರ್ಕ್ಸ್ ಏನಾದ್ರು ಇತ್ತು ಅಂದರೂ ಕೂಡ ಕೂಲಿಂಗ್ ಅಬ್ಸರ್ವ್ ಆಗುತ್ತೆ. ಸೊ ಅದರಿಂದನೂ ಕೂಡ ನೀವು 1 ಟನ್ ಯೂಸ್ ಮಾಡೋದಲ್ಲಿ 1.5 ಟನ್ ಯೂಸ್ ಮಾಡಬೇಕಾಗುತ್ತೆ. 120 to 160 ಸ್ಕ್ವೇರ್ ಫೀಟ್ವರೆಗೂ ಇತ್ತಂದರೆ ನೀವು 1.5 ಟನ್ಗೆ ಹೋಗ್ಬೋದು. ಇದ್ರದ್ದು ವಾರಂಟಿ ಅಂತ ಬಂದಾಗ ಸೊ 1 ಇಯರ್ ಕಂಪ್ಲೀಟ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ. ಸೊ ಇದಕ್ಕೆ ಕಂಪ್ರೆಸರ್ಗೆ ಬಂದುಬಿಟ್ಟು 10 ಇಯರ್ಸ್ ವಾರಂಟಿ ಇರ್ತಾರೆ. ಅಂದರೆ ಓವರಾಲ್ ಪ್ರಾಡಕ್ಟ್ ಬಂದು 1 ವರ್ಷ ಇರುತ್ತೆ, ಕಂಪ್ರೆಸರ್ಗೆ 10 ವರ್ಷ ವಾರಂಟಿ ಇರುತ್ತೆ. ಸೊ ಇದನ್ನು ನೀವು ರಿಲಯನ್ಸ್ ಕಡೆಯಿಂದ ನಿಮ್ಗೆ ಅಡಿಷನಲ್ ಎಕ್ಸ್ಟೆಂಡೆಡ್ ವಾರಂಟಿನೂ ಕೂಡ ನೀವು ಬೇಕಾದರೆ ಮಾಡ್ಕೊಳ್ಬೋದು. ಸೊ ಇನ್ನೂ ಒಂದು ನಿಮಗೆ ತುಂಬಾ ಡೌಟ್ ಇರುತ್ತೆ, ಸೊ 23,000ಕ್ಕೆ ನಾವು AC ತೊಗೊಳ್ತಾ ಇದ್ದೀವಿ, ಸೊ ಇದು ಪವರ್ ಕನ್ಸಂಪ್ಷನ್ ಜಾಸ್ತಿ ಹೇಳುತ್ತೆ ಅಂತಲೂ ಕೂಡ ನೀವು ಕೇಳ್ಬೋದು. ಸೊ ಇದರಲ್ಲಿ ನಮಗೆ ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿರೋ ಥರ ಸೊ 1 ವರ್ಷಕ್ಕೆ ಇದು ಬಂದುಬಿಟ್ಟು ಇದು 1.5 ಟನ್ AC 1033 ಯೂನಿಟ್ ತೊಗೊಳುತ್ತೆ. 1033 ಯೂನಿಟ್ ತೊಗೊಳುತ್ತೆ, 1033 ಯೂನಿಟ್ಸ್ ತೊಗೊಳುತ್ತೆ. ಸೊ ಅಂತ ಬಂದಾಗ ನಮಗೆ ಇವಾಗ ಯೂನಿಟ್ಸ್ ಪರ್ 7 ರೂಪೀಸ್ ನಾವು ಅಂದ್ಕೊಂಡ್ರು ಕೂಡ ಸೊ ನಾವು 1 ವರ್ಷಕ್ಕೆ ನಾವು ಕರೆಂಟ್ ಬಿಲ್ಲನ್ನು ಕಟ್ಟೋದು 7,000 ರೂಪಾಯಿ ಕಟ್ತೀವಿ. ಸೊ 7,000 ರೂಪಾಯಿ ಕಟ್ತೀವಿ. ಸೊ ಇದು AC ಸ್ಟ್ಯಾಂಡರ್ಡು. ಇದರಲ್ಲಿ ನಿಮಗೆ 1 ಟನ್ ಇನ್ನೂ ಕಮ್ಮಿ ಬರುತ್ತೆ. ಸೊ 1 ಟನ್ ನಿಮ್ಗೆ ಒಂದು 6,000 5,000 ರೇಂಜಲ್ಲಿ ನಿಮಗೆ ಅದು ಕಮ್ಮಿ ಇರುತ್ತೆ. ನಿಮಗೆ ಪವರ್ ಕನ್ಸಂಪ್ಷನ್ ಆಗಿರ್ಬೋದು. ಪವರ್ ಕನ್ಸಂಪ್ಷನ್ ಬಂದುಬಿಟ್ಟು ಸೊ ಇದು ಪರ್ ಇಯರ್ಗೆ ಕನ್ಸಿಡರ್ ಮಾಡಿರ್ತಾರೆ. ಪರ್ ಇಯರ್ ಅಂತ ಬಂದಾಗ ಸೊ ಇದು 8 ಮಂತ್ಸ್ ಮಾತ್ರ ನಾವು ಜಾಸ್ತಿ ಯೂಸ್ ಮಾಡೋದು, ಯಾಕಂದರೆ ಸಮ್ಮರಲ್ಲಿ. ಸೊ ಅದಾದಮೇಲೆ 12 ಮಂತ್ಸ್ ಇದೆ ಅಂದರೆ 1 ಇಯರಲ್ಲಿ 8 ಮಂತ್ಸ್ ಯೂಸ್ ಮಾಡ್ತೀವಿ. ಆ 8 ಮಂತ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿ ಅದು ಹಾಕಿರ್ತಾರೆ. ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೀನಿ, ಗ್ಯಾಂಗ್ನಮ್ ಏರ್ ಕಂಡೀಷನರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಲೋ ಬಡ್ಜೆಟಲ್ಲಿ ಯಾರ್ಯಾರು ಏರ್ ಕಂಡೀಷನರ್ ತೊಗೊಳಕ್ಕೆ ಪ್ಲಾನ್ ಮಾಡ್ತಾಯಿದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಇದ್ರದ್ದು ನಾನು ಮರ್ತೋದೆ, ಇನ್ಸ್ಟಾಲೇಷನ್ ಚಾರ್ಜಸ್ ಏನಿರುತ್ತೆ ಸೊ ಅಡಿಷ್ನಲ್ ನೀವು ಪೇ ಮಾಡಬೇಕಾಗುತ್ತೆ. ಸೊ ನಾರ್ಮಲಾಗಿ ಎಲ್ಲ ಕಡೆ ನೀವು ಯಾವುದೇ ಒಂದು AC ಏರ್ ಕಂಡೀಷನರ್ ನೀವು ತೊಗೊಳ್ತೀರ ಇನ್ಸ್ಟಾಲೇಷನ್ ಚಾರ್ಜಸ್ ಬಂದು 1,400 ರೂಪೀಸ್ ಇರುತ್ತೆ. 1,400 1,500 ರೂಪೀಸ್ ಇರುತ್ತೆ. ಅದನ್ನು ನೀವು ಪೇ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ನಾರ್ಮಲಾಗಿ ಬಾಕ್ಸ್ ಒಳಗಡೆ ಏನಂದರೆ ಸೊ ಯಾವುದೇ ಈ ಸ್ಟ್ಯಾಂಡರ್ಡ್ AC ಇನ್ಸ್ಟಾಲೇಷನಲ್ಲಿ 3 ಮೀಟರ್ ಕಾಪರ್ ಪೈಪ್ ಬಂದಿರುತ್ತೆ, ಕೇಬಲ್ ಬಂದಿರುತ್ತೆ, ಅದನ್ನ ಕನೆಕ್ಟ್ ಮಾಡಿಕೊಡ್ತಾರೆ. ಇಫ್ ಇನ್ ಕೇಸ್ ಅದಕ್ಕಿಂತ ನೀವು ಜಾಸ್ತಿ ಕಾಪರ್ ಪೈಪ್ ಬೇಕು ಪರ್ ಮೀಟರ್ಗೆ ಅಂತ ಅದಕ್ಕಿಂತ ಜಾಸ್ತಿ ಬೇಕು ಅಂದಾಗ ಅದು ಅಡಿಷನಲ್ ಚಾರ್ಜಬಲ್ ಬೇಸ್ ಇರುತ್ತೆ. ಔಟ್ಸೈಡ್ ನೀವು ಸಜ್ಜೆ ಏನಾದ್ರು ಇತ್ತು ಅಂದ್ರೆ ಅದ್ರ ಮೇಲೇ ಕೂರಿಸ್ತಾರೆ. ಇನ್ ಕೇಸ್ ಸಜ್ಜೆ ಎಲ್ಲ ಅಲ್ಲೇನಾದ್ರು ಓಡಿ ಸ್ಟ್ಯಾಂಡ್ ಏನೋ ಹಾಕ್ತೀರ ಅಂದ್ರೆ ಅದಕ್ಕೂ ಸಪ್ರೇಟ್ ಚಾರ್ಜಸ್ ಮಾಡ್ತಾರೆ. ಸೊ ಇದು ನಾನು ಹೇಳಿರೋದು 22,000ಗೆ 1 ಟನ್ ಬರುತ್ತೆ. ಸೊ 26,000ಗೆ 1.5 ಟನ್ AC ಬರುತ್ತೆ. ಇದು ಕಂಪ್ಲೀಟ್ಲಿ ವರ್ತಬಲ್, ಯಾಕಂದರೆ ಬೇರೆ ಒಂದು ಬ್ರ್ಯಾಂಡಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಈ ಬ್ರ್ಯಾಂಡಲ್ಲೂ ಕೂಡ ಅದೇ ಫೀಚರ್ಸ್ ಕೊಟ್ಟಿದ್ದಾರೆ. ಮೇನ್ಲಿ ಡಿಫ್ರೆನ್ಸ್ ಏನಂದರೆ ಹೊಸದಾಗಿ ನಮ್ಮ ಇಂಡಿಯಾಗೆ ಬಂದಿರೋದ್ರಿಂದ ಸೌತ್ ಕೊರಿಯನ್ ಬ್ರ್ಯಾಂಡು ಸೊ ರಿಲಯನ್ಸ್ ಜೊತೆ ಟೈಪ್ ಆಗಿರೋದ್ರಿಂದ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ನಿಮಗೆ ಇನ್ನು ಬೇರೆ ಬ್ರ್ಯಾಂಡ್ಗಳ್ದು ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ಡೆಮೋ ಬೇಕು ಅಂದರೆ ಇವಾಗ ಡೈಕಿನ್, ಪ್ಯಾನಾಸೋನಿಕ್, LG, ಸ್ಯಾಮ್ಸಂಗ್, ಹೈಯರ್, ಇಲ್ಲ ಲಾಯ್ಡ್ ಆಗಿರ್ಬೋದು, ವೋಲ್ಟಸಲ್ಲಿ ಆಗಿರ್ಬೋದು. ಸೊ ನಿಮಗೆ ಟನ್ನೇಜ್ ಆಗಿರ್ಬೋದು, ಬೇರೆ ಒಂದು ಟನ್ನೇಜ್ ಅಥವಾ ಸ್ಟಾರ್ ರೇಟಿಂಗ್ಸ್ ಇದರಲ್ಲೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.